ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೇ 2ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ವೈಶಾಖ ಮಾಸ ಇರುತ್ತೆ. ಮೇ 17ರಿಂದ 31ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ನಡೀತಾ ಇರುತ್ತೆ. ಮೇ 11ನೇ ತಾರೀಕು ಹನುಮ ಜಯಂತಿ. ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡುವಂಥದ್ದು ಬಹಳ ಶುಭ. ಎಲ್ಲ ರಾಶಿಯವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇದು ಅತ್ಯಂತ ಅವಶ್ಯಕವಾಗುತ್ತೆ. ಯಾಕೆಂತ ಹೇಳಿದರೆ, ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠನಾದಂತಹ ಗ್ರಹ ಅಂತ ಹೇಳಿದರೆ ಪಾಪಗ್ರಹಗಳಲ್ಲಿ ಶನಿ ಮಹಾತ್ಮ ಅಂತ ಹೇಳ್ತೇವೆ. ಶನಿಗೆ ಆಂಜನೇಯ ಅಥವಾ ಈಶ್ವರ ಅಥವಾ ಶನೈಶ್ಚರನ ಆರಾಧನೆ ಮಾಡುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರ ಅಂತ ಕೂಡ ಹೇಳ್ತೇವೆ. ಆ ರೀತಿಯಲ್ಲಿ ಶನಿ ಮೇಷರಾಶಿ ಅಂದರೆ ಅವನ ನೀಚ ಕ್ಷೇತ್ರದಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. ಆ ಸಮಯದಲ್ಲಿ ಎಲ್ಲರಿಗೂ ಕೂಡ ಆಂಜನೇಯ ಮತ್ತು ಈಶ್ವರನ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಮುಂದಿನ 2.5 ವರ್ಷಗಳ ಕಾಲ ಆಂಜನೇಯನ ಆರಾಧನೆ ಅತ್ಯಂತ ಪ್ರಮುಖವಾದಂತಹ ಪರಿಹಾರವಾಗುತ್ತೆ. ಎಲ್ಲ ಸಮಸ್ಯೆಗಳಿಗೂ ಅತ್ಯಂತ ಅವಶ್ಯಕವಾದಂತಹ ಒಂದು ಪರಿಹಾರ. ಇಂತಹ ಒಂದು ಪರ್ವಕಾಲದಲ್ಲಿ ಆಂಜನೇಯ ಮತ್ತು ರಾಮನ ಆರಾಧನೆ ಮಾಡುವಂಥದ್ದು ಪುಣ್ಯ ಸಂಪಾದನೆ ಹಾಗೂ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬಹಳ ಶುಭ ಸಮಯ. ಖಂಡಿತ ಆಸ್ತಿಕರೆಲ್ಲರೂ ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಮೇ 11ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾನೆ. ಮೇಷರಾಶಿಗೆ ಕುಜನ ಪ್ರವೇಶವಾಗುತ್ತೆ. ಮೇ 14ನೇ ತಾರೀಕು ಬುಧ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದರೆ, ಅದೇ ದಿವಸ ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧ ಮತ್ತು ಶುಕ್ರರ ಒಂದು ಪರಿವರ್ತನಾ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ವೃಷಭ ರಾಶಿಯವರಿಗಂತೂ ಇದು ಅತ್ಯಂತ ಶುಭ ಫಲಗಳನ್ನು ಕೊಡುವಂತಹ ಒಂದು ಪರಿವರ್ತನೆ. ಬುಧ ಮತ್ತು ಶುಕ್ರನ ಒಂದು ಪರಿವರ್ತನಾ ಯೋಗ ಈ ಮಾಸದಲ್ಲಿ ಅತಿ ಹೆಚ್ಚಿನ ಧನಾಗಮನ ಅಥವಾ ಶುಭ ಫಲಗಳನ್ನು ಕೊಡೋದಕ್ಕೆ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೇ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಕೂಡ ಅವನಿಗೆ ಸ್ವಕ್ಷೇತ್ರವಾಗಿರುತ್ತೆ. ಮೇ 15ನೇ ತಾರೀಕು ಸೂರ್ಯನು ಕೂಡ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾನೆ. ಈ ಎಲ್ಲ ಗ್ರಹಗಳ ಪರಿವರ್ತನೆಯಿಂದ ಮೇ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಸಮಯ ಬಹಳ ಚೆನ್ನಾಗಿದೆ. ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಖಂಡಿತ ಅವಕಾಶ ಇಲ್ಲ. ಬುಧ ಮತ್ತು ಶುಕ್ರನ ಒಂದು ಪರಿವರ್ತನೆ ವೃಷಭ ರಾಶಿಯವರಿಗೆ ಒಂದು ಅದ್ಭುತವಾದಂತಹ ರಾಜಯೋಗ ಅಥವಾ ಅತಿಶಯವಾದಂತಹ ಶುಭ ಫಲಗಳನ್ನು ಕೊಡುವಂತಹ ಮಾಸ ಇದಾಗಿರುತ್ತೆ. ಅದು ಪ್ರಾರಂಭ ಆಗೋದು 14ನೇ ತಾರೀಕಿನ ನಂತರ, ಅಂದರೆ ಮೇ ಮಧ್ಯಭಾಗದ ನಂತರದಲ್ಲಿ ವೃಷಭ ರಾಶಿಯವರು ಬಹಳಷ್ಟು ಅನುಕೂಲಗಳನ್ನು ಮೇ 29ರ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅಭಿವೃದ್ಧಿಗಳಾಗುತ್ತೆ, ಶುಭ ಫಲಗಳನ್ನು ಕೊಡುತ್ತೆ, ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಮಾಸ ಮೇ 14ರ ನಂತರ. ಕುಟುಂಬದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಹಣಕಾಸಿನ ಅಭಿವೃದ್ಧಿಗಳು ಉಂಟಾಗುತ್ತೆ. ಧನಾಗಮನ ಬಹಳ ಶುಭ. ಯಾವುದಾದ್ರೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಈ ಸಮಯದಲ್ಲಿ ಅದರ ಲಾಭಗಳನ್ನು ಪಡೆಯೋದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಅಥವಾ ಮುಂದಿನ ಯಾವುದಾದ್ರೂ ಲಾಂಗ್ ಟರ್ಮ್ಗಳಿಗೆ ಏನಾದರೂ ಪ್ಲಾನಿಂಗ್ಗಳನ್ನು ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಗುರು ಮತ್ತು ಶುಕ್ರ 2 ಗುರುತರವಾದ ಗ್ರಹಗಳ ಒಂದು ಸಂಯೋಗವಾಗುವಂಥದ್ದು, ಅದು ಕೂಡ ಕುಟುಂಬ ಮತ್ತು ಧನಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಶುಭದಾಯಕ. ಕುಟುಂಬದಲ್ಲಿ ಒಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅಥವಾ ದೇವತಾ ಕಾರ್ಯಗಳನ್ನು ಮಾಡೋದಕ್ಕೆ ಖಂಡಿತ ಪುಣ್ಯ ಸಂಪಾದನೆ ಮಾಡುವಂತಹ ಸಮಯ ಆಗಿರುತ್ತೆ.
ದೈವ ಕೃಪೆಗೆ ಪಾತ್ರರಾಗೋದಕ್ಕೆ, ದೇವತಾ ಕಾರ್ಯಗಳಿಗೆ ಧನ ವ್ಯಯ ಆಗುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಯಾವುದಾದ್ರೂ ತುಂಬ ದೂರದ ಚಿಂತನೆಗಳನ್ನು ಇಟ್ಕೊಂಡು ಹೂಡಿಕೆ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಖಂಡಿತ ಉತ್ತಮವಾದಂತಹ ಸಮಯ ವೃಷಭ ರಾಶಿಯವರಿಗೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲ ಚೆನ್ನಾಗಾಗತ್ತೆ. ಯಾವುದೇ ಒಂದು ವ್ಯಾವಹಾರಿಕ ವಿಚಾರಗಳಿದ್ರೆ ಕುಟುಂಬದ ಒಳಗಡೆ ಆಗ್ಬೋದು ಅಥವಾ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ನಡುವೆ ವೃಷಭ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ಯಾವುದಾದ್ರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈಸಿಯಾಗಿ ಸಿಗುತ್ತೆ, ಬಟ್ ತುಂಬ ಸಾಲ ಮಾಡ್ಕೊಳ್ಬೇಡಿ. ಯಾಕೆಂದರೆ ವೃಷಭ ರಾಶಿಯವರಿಗೆ ಏನು ನಿರೀಕ್ಷೆ ಮಾಡಿದರೂ ಕೂಡ ಕೈಗೆಟಕುವ ಸಮಯ ಇದು. ಯಾಕೆಂದರೆ ಹಲವಾರು ವಿಚಾರಗಳಲ್ಲಿ ಅನುಕೂಲಗಳು ಉಂಟಾಗುತ್ತೆ. ಗುರುಬಲ ಅನ್ನೋದು ಮುಗಿತಾ ಬಂದರೂ ಕೂಡ ವೃಷಭ ರಾಶಿಯವರಿಗೆ ಅಷ್ಟೇನು ಸಮಸ್ಯೆಗಳಾಗೋದಿಲ್ಲ. ಯಾಕೆಂದರೆ ಅಷ್ಟಮಾಧಿಪತಿ ಗುರು ಪರಾಕ್ರಮ ಸ್ಥಾನಕ್ಕೆ ಬರ್ತಾನೆ. ನೆಗೆಟಿವ್ ಹೌಸ್ ಅಂತ ಹೇಳ್ತೇವೆ, ಅಂದರೆ 3, 6, 8, 12 ಇದನ್ನು ನೆಗೆಟಿವ್ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿಗಳು ಇಂಟರ್ಚೇಂಜ್ ಆದರೆ, ಅಂದರೆ ತಮ್ಮ ಸ್ಥಾನಗಳನ್ನು ಬದಲಾಯಿಸ್ಕೊಂಡ್ರೆ ಒಂದು ರೀತಿಯಲ್ಲಿ ಉತ್ತಮ ಫಲಗಳನ್ನೇ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಆ ನಿಟ್ಟಿನಲ್ಲಿ ಗುರು 3ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ವೃಷಭ ರಾಶಿಯವರಿಗೆ ಅನುಕೂಲಗಳನ್ನೇ ಮಾಡಿಕೊಡುತ್ತೆ. ಆದರೆ ಮುಂದಿನ 2027 ಜೂನ್ ನಂತರದಲ್ಲಿ ವೃಷಭ ರಾಶಿಯವರಿಗೆ ಸಾಡೆ ಅನ್ನೋದು ಪ್ರಾರಂಭ ಆಗುತ್ತೆ. ಅದರ ಬಗ್ಗೆ ಈಗಲೇ ತಿಳ್ಕೊಳ್ಳುವ ಅವಶ್ಯಕತೆಗಳು ಇಲ್ಲದಿದ್ದರೂ ಕೂಡ ಮುಂದಿನ 2.5 ವರ್ಷಗಳು ನಿಮಗೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸಾಡೆ ಪ್ರಭಾವ ಅನ್ನೋದು ಪ್ರಸ್ತಾಪ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಸಿಗುವ ಒಂದು ಉತ್ತಮ ಸಮಯ ಅಂತ ಹೇಳಿದರೆ ಈಗ ಏನು ನಡೀತಾ ಇದೆ, ಇದು ವೃಷಭ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುವಂತಹ ಸಮಯ. ನಿಮಗೆ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಖಂಡಿತ ಅನುಕೂಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿಯೂ ಕೂಡ ಮೇ 14ರ ನಂತರದ ಸಮಯ ವೃಷಭ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ಹಾಗಾಗಿ ಇವಾಗ ಯಾವುದಾದ್ರೂ ತುಂಬ ಲಾಂಗ್ ಟರ್ಮ್ ಪ್ಲ್ಯಾನ್ಗಳು, ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ಯಾವುದೇ ಇನ್ವೆಸ್ಟ್ಮೆಂಟ್ಗಳ ವಿಚಾರ ಇದ್ದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಲೋನ್ಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ. ಯಾವತ್ತೂ ಕೂಡ ಅದನ್ನು ಒಂದು ಲಿಮಿಟಲ್ಲಿ ಇಟ್ಕೊಳ್ಳಿ. ಸಾಡೆ ಶನಿಯ ಪ್ರಭಾವಗಳು 7.5 ವರ್ಷಗಳ ಕಾಲ ಅವನು ತೊಂದರೆ ಮಾಡೋದಕ್ಕೆ ಏನಾದರೂ ಕಾರಣಗಳನ್ನು ಹುಡುಕ್ತಾ ಇರ್ತಾನೆ. ಅದಕ್ಕೆ ಖಂಡಿತ ಅವಕಾಶಗಳನ್ನು ಮಾಡಿಕೊಡ್ಬೇಡಿ. ಯಾಕೆ ಮುಂದಿನದನ್ನು ಈಗಲೇ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಈ ಸಮಯಗಳಲ್ಲಿ ವೃಷಭ ರಾಶಿಯವರಿಗೆ ಅತಿ ಹೆಚ್ಚಿನ ಹಣಕಾಸಿನ ಅನುಕೂಲಗಳು ಉಂಟಾಗುತ್ತೆ. ಅದು ಸಾಲದ ರೂಪದಲ್ಲಿದ್ದರೆ ಮುಂದಿನ ದಿನಗಳಿಗೆ ಅದು ಸ್ವಲ್ಪ ಕಷ್ಟಕ್ಕೆ ಬರುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿ ಸಿಗುತ್ತೆ ಅಂತ ತುಂಬ ಅನುಕೂಲಗಳಿಗೆ ಹೋಗಬೇಡಿ ಅಥವಾ ಲೋನ್ಗಳನ್ನು ಮಾಡಿಕೊಳ್ಬೇಡಿ. ವೃಷಭ ರಾಶಿಯವರಿಗೆ ಸಮಯ ಖಂಡಿತ ಚೆನ್ನಾಗಿದೆ. ಲಿಮಿಟ್ ಮೀರಿ ಯಾವುದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಖಂಡಿತ ಅನುಕೂಲಗಳಾಗತ್ತೆ, ಅಭಿವೃದ್ಧಿಗಳನ್ನು ಕಾಣ್ತೀರಾ. ಮೇ 14ರ ನಂತರ ಫೈನಾನ್ಷಿಯಲ್ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ವೆಹಿಕಲ್ ಡ್ರೈವಿಂಗ್ ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳಿ. ಯಾಕೆಂದರೆ 4ರಲ್ಲಿ ಕೇತು ಇದ್ದಾನೆ. ಈಗ ಸದ್ಯಕ್ಕೆ ಅಂಥ ಯಾವುದೇ ಸಂದರ್ಭಗಳು, ತೊಂದರೆಗಳು ಬರುವಂಥದ್ದಿಲ್ಲ. ಕುಜ 12ನೇ ಮನೆಯಲ್ಲಿರ್ತಾನೆ. ಜನ್ಮರಾಶಿಗೆ ಕುಜನ ಪ್ರವೇಶ ಆಗೋ ತನಕ ಆ ರೀತಿಯ ಸಮಸ್ಯೆಗಳಿರೋದಿಲ್ಲ. ಅಂದರೆ 1-1.5 ತಿಂಗಳು ಸೇಫ್ ಅಂತಲೇ ಹೇಳ್ಬೋದು. ಆದರೂ ಕೂಡ 4th ಹೌಸ್ ತುಂಬ ಇಂಪಾರ್ಟೆಂಟ್. ಆ ಸ್ಥಾನದಲ್ಲಿ ಯಾವುದಾದ್ರೂ ಪಾಪಗ್ರಹಗಳಿದ್ದರೆ ಸಣ್ಣ ಪುಟ್ಟ ರಿಸ್ಕ್ಗಳನ್ನು ಕ್ರಿಯೇಟ್ ಮಾಡ್ತಾನೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಗಣಪತಿಯ ಆರಾಧನೆ ಮಾಡುವಂಥದ್ದು ತುಂಬ ಶುಭ ಆಗುತ್ತೆ. ಹನುಮ ಜಯಂತಿಯ ದಿವಸ ಆಂಜನೇಯನ ಆರಾಧನೆ ಮಾಡಿ. ಇಡೀ ಪ್ರಪಂಚಕ್ಕೆ ಮುಂದಿನ 2.5 ವರ್ಷಗಳ ಕಾಲ ಈಶ್ವರ ಮತ್ತು ಆಂಜನೇಯನ ಆರಾಧನೆ ಅತ್ಯಂತ ಅವಶ್ಯಕವಾಗುತ್ತೆ. ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಅದೇ ಸಲಹೆಗಳನ್ನೇ ಕೊಡ್ತಾರೆ. ಆದ್ದರಿಂದ ಈಗಿಂದ ಅದನ್ನು ಪ್ರಾರಂಭ ಮಾಡಿಕೊಳ್ಳೋದು ಸೇಫ್ಟಿ ಅಂತ ಹೇಳ್ಬಿಡ್ತೇನೆ. ಇನ್ನು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಖಂಡಿತ ಮಾಡ್ಕೊಳ್ಬೋದು, ಶುಭವಾಗುತ್ತೆ. ವೃಷಭ ರಾಶಿಯವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ. ಇದನ್ನು ಕಳ್ಕೊಳ್ಬೇಡಿ. ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಲ್ಲಿಯೂ ಕೂಡ ಅಭಿವೃದ್ಧಿಗಳು ಉಂಟಾಗುತ್ತೆ. ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಗಣಪತಿ ಆರಾಧನೆ ಮಾಡಿದರೆ ಇನ್ನಷ್ಟು ಅನುಕೂಲಗಳನ್ನು ನೋಡ್ತೀರಾ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ. ಏಕೆಂದರೆ ಸರ್ಪದೋಷಗಳ ತೀವ್ರತೆಗಳು ತುಂಬ ಕಡಿಮೆ ಇರುತ್ತೆ. ಈ ಸಮಯದಲ್ಲಿ ಮಕ್ಕಳ ಜನನ ಆಗುವಂಥದ್ದು, ಆರೋಗ್ಯ ಮತ್ತು ಅಭಿವೃದ್ಧಿಯ ವಿಚಾರಗಳಿಗೆ
ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರಿಂದ ತುಂಬ ಅನುಕೂಲಗಳಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ಗಳನ್ನು ಮಾಡುವಂಥವರು ಹೂಡಿಕೆ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಲಾಭಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಖಂಡಿತ ಒಂದು ಒಳ್ಳೆ ಮಾಸ ಇದು. ಅನುಕೂಲಗಳು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ದಾಂಪತ್ಯ ಜೀವನ ಸಾಮರಸ್ಯಗಳು, ಸ್ವಲ್ಪ ಗಂಡ ಹೆಂಡತಿಯ ನಡುವೆ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ ವೃಷಭ ರಾಶಿಯವರಿಗೆ ಮೇ 11ರ ನಂತರ ಸಪ್ತಮಾಧಿಪತಿ ಕುಜ ವ್ಯಯಭಾವದಲ್ಲಿರ್ತಾನೆ. ಹಾಗಾಗಿ ಸಣ್ಣ ಪುಟ್ಟ ರಕ್ತ ದೋಷಗಳು, ಆರೋಗ್ಯದ ವಿಚಾರಗಳ ಬಗ್ಗೆ ಗಮನ ಕೊಡಿ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಉತ್ತಮವಾದಂತಹ ಸಮಯ. ಸಾಡೆ ಸಾತಿ ಪ್ರಾರಂಭ ಆಗೋದಕ್ಕೆ ವೃಷಭ ರಾಶಿಯವರಿಗೆ 1.25 ವರ್ಷ ಟೈಮ್ ಇದೆ. ಗುರುಬಲ ಕೂಡ ಇದೆ. ಸೊ ಇಂತಹ ಸಮಯಗಳನ್ನು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬರಬೇಡಿ. ವೈವಾಹಿಕ ಜೀವನಕ್ಕೆ ವೃಷಭ ರಾಶಿಯವರಿಗೆ ಖಂಡಿತ ಉತ್ತಮವಾದಂತಹ ಸಮಯ. ದಾಂಪತ್ಯದಲ್ಲಿರುವಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಉತ್ತಮ. ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಖಂಡಿತ ಶುಭ ಆಗುತ್ತೆ. ಯಾವುದೇ ಮೃತ್ಯು ಕಂಟಕಗಳು, ಇಂತಹ ವಿಚಾರಗಳು ಖಂಡಿತವಾಗ್ಲೂ ಇರೋದಿಲ್ಲ. ಗುರುದೃಷ್ಟಿ ಅನ್ನುವಂಥದ್ದು ಅಷ್ಟಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರಾ ವೃಷಭ ರಾಶಿಯವರು. ಭಾಗ್ಯೋದಯವಾಗುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಪ್ರಾಪರ್ಟಿ, ಇದೆಲ್ಲ ವೃಷಭ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ತಂದೆಯ ಒಂದು ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ತಂದೆಯ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ವಿಚಾರಗಳು ಗಮನ ಕೊಡುವಂಥದ್ದು ಸೂಕ್ತ. ಯಾಕೆಂದರೆ ಈ ತಿಂಗಳ 15ರ ನಂತರದಲ್ಲಿ ಜನ್ಮರಾಶಿಗೆ ಸೂರ್ಯ ಬರ್ತಾನೆ. ಸೂರ್ಯನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ವೃದ್ಧಾಪ್ಯದಲ್ಲಿರುವಂತಹವರನ್ನು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಉತ್ತಮ. ಕರ್ಮ ಉದ್ಯೋಗ, ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಒಳ್ಳೆಯ ಸಮಯ. ಖಂಡಿತ ಪ್ರಯತ್ನಗಳನ್ನು ಮಾಡಿ. ಪದೇ ಪದೇ ಏನಾದರೂ ನಿಮಗೆ ಪರಿವರ್ತನೆಗಳನ್ನು ಮಾಡಬೇಕು ಅನ್ನುವ ಚಿಂತನೆ ಇದ್ದರೂ ಕೂಡ ವೃಷಭ ರಾಶಿಯವರಿಗೆ ಖಂಡಿತ ಮಾಡಿಕೊಳ್ಬೋದು. ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ತುಂಬ ಒಳ್ಳೆಯ ಸಮಯ ಇದು. ಇಂತಹ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏಕೆಂದರೆ ಕರ್ಮದಲ್ಲಿ ರಾಹು ಇದ್ದಾನೆ. ಒಂದು ಬಾಹುಬಲವನ್ನು ಕೊಡ್ತಾನೆ. 10 ಜನ ಮಾಡುವ ಕೆಲಸ ಒಬ್ಬರು ಮಾಡುವಷ್ಟು ಒಂದು ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಗಳನ್ನು ರಾಹು ಕೊಡ್ತಾನೆ. ಕರ್ಮಾಧಿಪತಿ ಶನಿ ಏಕಾದಶದಲ್ಲಿದ್ದಾನೆ. ಮುಂದಿನ ವರ್ಷ ಜೂನ್ ನಂತರ ಏನು ಸಾಡೆ ಸಾತಿ ಪ್ರಾರಂಭ ಆಗುತ್ತೆ, ಮೊದಲು ವೃಷಭ ರಾಶಿಯವರಿಗೆ ಕಿರಿಕಿರಿ ಸೃಷ್ಟಿ ಮಾಡೋದೇ ಉದ್ಯೋಗದ ಮೇಲೆ. ಹಾಗಾಗಿ ಈ ಒಂದು ವರ್ಷದ ಸಮಯ ಏನಿದೆ, ಗುರುಬಲ ಇದೆ. ಉದ್ಯೋಗದಲ್ಲಿ ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಒಂದು 2-3 ವರ್ಷಗಳ ಕಾಲ ಉದ್ಯೋಗದ ಪರಿವರ್ತನೆಗಳನ್ನು ಖಂಡಿತವಾಗ್ಲೂ ಚಿಂತನೆ ಮಾಡಬೇಡಿ. ಅಷ್ಟು ಉತ್ತಮವಾದಂತಹ ಒಂದು ವ್ಯವಸ್ಥೆಗಳನ್ನು ಈಗಲೇ ಪಡೆದುಕೊಳ್ಳುವ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ವೃಷಭ ರಾಶಿಯವರು ಮಾಡಬೇಕು. ಇನ್ನೂ 1 ವರ್ಷದ ಸಮಯ ಇದೆ. ಗುರುಬಲ ಕಳೆದರೂ ಕೂಡ ವೃಷಭ ರಾಶಿಯವರಿಗೆ ಉದ್ಯೋಗಕ್ಕೇನು ಸಮಸ್ಯೆ ಆಗೋದಿಲ್ಲ. ಏಕೆಂದರೆ ಕರ್ಮಾಧಿಪತಿ ಶನಿ ಲಾಭದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ರಾಹು ಇದ್ದಾನೆ. ಈ ಎಲ್ಲ ಯೋಗಗಳು ಈ ವರ್ಷದ ಅಂತ್ಯಭಾಗದ ತನಕ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಸಾಡೆ ಸಾತಿ ಪ್ರವೇಶ ಆಗೋದಕ್ಕಿಂತ ಮುಂಚೆ ಉದ್ಯೋಗದಲ್ಲಿ ಒಂದು ಸ್ಥಿರತೆಗಳನ್ನು ಕಂಡುಕೊಳ್ಳುವಂಥದ್ದು ಖಂಡಿತ ಶುಭ. ಅದಕ್ಕೆ ಈ ಮಾಸ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ವೃಷಭ ರಾಶಿಯವರು ಇದರ ಬಗ್ಗೆ ಚಿಂತನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಏಕಾದಶ ಲಾಭಸ್ಥಾನ, ಶನಿ ಲಾಭದಲ್ಲಿದ್ದಾಗ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಇದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಕೊಳ್ಬೇಡಿ. ಏಕೆಂದರೆ ಸಾಡೆ ಸಾತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡ್ತಾನೆ ಅವನು. ಅದಕ್ಕೋಸ್ಕರ ಈಗಿಂದ ಒಂದು ಬಲವಾದ ಫೌಂಡೇಶನ್ಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮಾಡಿಕೊಳ್ಳುವಂಥದ್ದು ವೃಷಭ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತೆ. ವ್ಯಯಸ್ಥಾನದಲ್ಲಿ ಕುಜನ ಸಂಚಾರ ಆಗುವಂಥದ್ದು ರಕ್ತದೋಷಗಳು ಮತ್ತು ಆರೋಗ್ಯದ ಬಗ್ಗೆ, ದಾಂಪತ್ಯ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಯಾವುದೇ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೂ ಕೂಡ ಸ್ವಲ್ಪ ವಿಳಂಬ ಮಾಡಿದರೆ ವೃಷಭ ರಾಶಿಯವರಿಗೆ ಖಂಡಿತ ಒಳಿತಾಗುತ್ತೆ. ಅದರಲ್ಲೂ ಕೂಡ ಈ ತಿಂಗಳ 14ರ ನಂತರ ಬುಧ ಶುಕ್ರರ ಒಂದು ಪರಿವರ್ತನೆ ವೃಷಭ ರಾಶಿಯವರಿಗೆ ಸುಲಭದಲ್ಲಿ ಯಾವುದಾದ್ರೂ ಒಂದು ಲಾಭದ ಕೆಲಸಗಳನ್ನು ಮಾಡೋದಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಮೇ ತಿಂಗಳಲ್ಲಿ ಎಲ್ಲ
ಗ್ರಹಗಳು ಕೂಡ ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.